ಎರಡು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 15. ಆಗ ಓಬೇದನ ಮಗನಾದ ಅಜರ್ಯನ ಮೇಲೆ ದೇವರ ಆತ್ಮವು ಬಂದದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೇ, ಎಲ್ಲಾ ಯಹೂದ ಬೆನ್ಯಾಮೀನ್ ಕುಲಗಳವರೇ, ಕಿವಿಗೊಡಿರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನೂ ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನೂ ನಿಮ್ಮನ್ನು ಬಿಟ್ಟು ಬಿಡುವನು. ಇಸ್ರಾಯೇಲ್ಯರಿಗೆ ಬಹುಕಾಲದವರೆಗೆ ನಿಜವಾದ ದೇವರೂ ಬೋಧಿಸುವ ಯಾಜಕರೂ ಧರ್ಮಶಾಸ್ತ್ರವೂ ಇರಲಿಲ್ಲ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. ಆ ಕಾಲದಲ್ಲಿ ಯಾರಿಗೂ ನಿರ್ಭಯವಾಗಿ ತಿರುಗಾಡುವುದಕ್ಕೆ ಆಗುತ್ತಿರಲಿಲ್ಲ. ದೇಶ ನಿವಾಸಿಗಳೆಲ್ಲರೂ ಕಳವಳಗೊಂಡಿದ್ದರು. ಒಂದು ಜನಾಂಗವು ಇನ್ನೊಂದು ಜನಾಂಗವನ್ನು, ಒಂದು ಪಟ್ಟಣದವರು ಇನ್ನೊಂದು ಪಟ್ಟಣದವರನ್ನು ಹಾಳು ಮಾಡುತ್ತಿದ್ದರು. ದೇವರು ಎಲ್ಲ ಥರದ ಕಷ್ಟದಿಂದಲೂ ಅವರನ್ನು ತಳಮಳಗೊಳಿಸಿದನು. ನೀವಾದರೋ ಸ್ಥಿರಚಿತ್ತರಾಗಿರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು. ಆಸನು ಓಬೇದನ ಮಗನಾದ ಅಜರ್ಯನ ಈ ಪ್ರವಾದನೋಕ್ತಿಗಳನ್ನು ಕೇಳಿದಾಗ ಧೈರ್ಯಗೊಂಡು ಯಹೂದ ಬೆನ್ಯಾಮೀನ್ ಪ್ರಾಂತ್ಯಗಳಲ್ಲಿಯೂ ತಾನು ಸ್ವಾಧೀನ ಮಾಡಿಕೊಂಡ ಎಫ್ರಾಯಿಂ ಪರ್ವತ ಪ್ರದೇಶದ ಪಟ್ಟಣಗಳಲ್ಲಿಯೂ ಇದ್ದ ಅಸಹ್ಯ ಪ್ರತಿಮೆಗಳನ್ನು ತೆಗೆದುಹಾಕಿ ಯೆಹೋವನ ಆಲಯಕ್ಕೆ ಸೇರಿದ ಮಂಟಪದ ಮುಂದಿದ್ದ ಆತನ ಯಜ್ಞವೇದಿಯನ್ನು ಜೀರ್ಣೋದ್ಧಾರ ಮಾಡಿಸಿದನು. ಆಮೇಲೆ ಆಸನು ಎಲ್ಲಾ ಯಹೂದ ಬೆನ್ಯಾಮೀನ್ ಕುಲಗಳವರನ್ನು ತನ್ನ ದೇವರಾದ ಯೆಹೋವನು ತನ್ನ ಸಂಗಡ ಇರುವುದನ್ನು ನೋಡಿ ತನ್ನೊಡನೆ ಗುಂಪು ಗುಂಪಾಗಿ ಕೂಡಿಕೊಂಡು ಯಹೂದ ದೇಶದಲ್ಲಿ ಇಳುಕೊಂಡಿದ್ದ ಎಫ್ರಾಯಿಂ, ಮನಸ್ಸೆ, ಸಿಮೆಯೋನ್ ಕುಲಗಳವರನ್ನೂ ಕರೆಸಿಕೊಂಡನು. ಅವರು ಆಸನ ಆಳಿಕೆಯ 15ನೆಯ ವರ್ಷದ 3ನೆಯ ತಿಂಗಳಲ್ಲಿ ಯೆರೂಸಲೇಮಿನಲ್ಲಿ ಕೂಡಿಬಂದು ಯೆಹೋವನಿಗೋಸ್ಕರ ಆ ದಿವಸ ತಾವು ತಂದ ಕೊಳ್ಳೆಯಿಂದ 700 ಹೋರಿಗಳನ್ನೂ 7,000 ಕುರಿಗಳನ್ನೂ ಯಜ್ಞ ಮಾಡಿದರು. ಇದಲ್ಲದೆ ಅವರು ತಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ತಮ್ಮ ಪಿತೃಗಳ ದೇವರಾದ ಯೆಹೋವನ ಭಕ್ತರಾಗಿರುವೆವೆಂದು, ತಮ್ಮಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಭಕ್ತಿಯನ್ನು ಬಿಟ್ಟವರು ಚಿಕ್ಕವರಾಗಲಿ ದೊಡ್ಡವರಾಗಲಿ, ಗಂಡಸರಾಗಲಿ ಹೆಂಗಸರಾಗಲಿ ಅವರೆಲ್ಲರನ್ನೂ ಕೊಲ್ಲುವೆವೆಂದು ತುತ್ತೂರಿ ಕೊಂಬುಗಳನ್ನೂದಿಸಿ ದೊಡ್ಡ ಆರ್ಭಟದೊಡನೆ ಯೆಹೋವನಿಗೆ ಪ್ರಮಾಣ ಮಾಡಿದರು. ಈ ಪ್ರಮಾಣದ ನಿಮಿತ್ತವಾಗಿ ಯಹೂದ್ಯರೆಲ್ಲರಿಗೂ ಸಂತೋಷವಾಯಿತು. ಅವರು ಪೂರ್ಣ ಮನಸ್ಸಿನಿಂದ ಪ್ರಮಾಣ ಮಾಡಿ ತುಂಬ ಲವಲವಿಕೆಯಿಂದ ಯೆಹೋವನನ್ನು ಬಯಸಿದ ಕಾರಣ ಆತನು ಅವರಿಗೆ ಪ್ರಸನ್ನನಾಗಿ ಎಲ್ಲ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು. ಅರಸನಾದ ಆಸನ ತಾಯಿ ಮಾಕಳು ಅಶೇರ ದೇವತೆಯ ಒಂದು ಅಸಹ್ಯ ಮೂರ್ತಿಯನ್ನು ಮಾಡಿಸಿದ್ದರಿಂದ ಅವನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿಸಿ ಕಿದ್ರೋನ್ ಹಳ್ಳದ ಬಳಿಯಲ್ಲಿ ಚೂರು ಚೂರು ಮಾಡಿ ಸುಡಿಸಿದನು. ಇಸ್ರಾಯೇಲ್ ಪ್ರಾಂತ್ಯದಲ್ಲಿದ್ದ ಪೂಜಾ ಸ್ಥಳಗಳು ತೆಗೆದುಹಾಕಲ್ಪಡದಿದ್ದರೂ ಆಸನು ತನ್ನ ಜೀವಮಾನದಲ್ಲೆಲ್ಲ ಯಥಾರ್ಥ ಚಿತ್ತನಾಗಿ ನಡೆದುಕೊಂಡನು. ತನ್ನ ತಂದೆಯೂ ತಾನು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರವನ್ನು, ಪಾತ್ರೆಗಳನ್ನು ದೇವಾಲಯದಲ್ಲಿ ತಂದಿಟ್ಟನು. ಅವನ ಆಳಿಕೆಯ 35ನೆಯ ವರ್ಷದವರೆಗೂ ಯುದ್ಧವಿರಲಿಲ್ಲ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಯಾಕಂದರೆ ದೇವರು ಪ್ರೀತಿಯಿಂದ ಕೊಟ್ಟಂಥ ವಾಕ್ಯವಿದು. ಯಾಕಂದರೆ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 3-4 ವಚನಗಳಲ್ಲಿ ದೇವರು ಯಾಕೆ ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಪ್ರೀತಿಯ ಪ್ರದರ್ಶನ, ತನ್ನ ಪ್ರೀತಿಯನ್ನು ಪ್ರಕಟಿಸುವಂಥ ರೀತಿಯಲ್ಲಿ, ತಿಳಿಸುವಂಥ ರೀತಿಯಲ್ಲಿ, ವ್ಯಕ್ತಪಡಿಸುವಂಥ ರೀತಿಯಲ್ಲಿ ದೇವರು ಈ ಅಮೂಲ್ಯ ವಾಕ್ಯವನ್ನು ಪ್ರೀತಿಯಿಂದ ಕೊಟ್ಟಿರುವಾಗ ಅದನ್ನು ಕೂಡ ನಾವು ಪ್ರೀತಿಯಿಂದ ತೆಗೆದುಕೊಳ್ಬೇಕು, ಅದನ್ನು ಓದಬೇಕು, ಅದನ್ನು ಧ್ಯಾನಿಸಬೇಕು, ಅದನ್ನು ನಾವು ಬಾಯಿಪಾಠ ಮಾಡಬೇಕು, ಅದನ್ನು ನಾವು ಕೈಕೊಂಡು ನಡಿಬೇಕು, ಅದನ್ನು ಕೇಳಿಸ್ಕೊಳ್ಬೇಕು. ಹೌದು, ಅದನ್ನು ಈ ರೀತಿಯಾಗಿ ಕೂಡ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡುವ ಕ್ರಮಬದ್ಧವಾಗಿ ಮಾಡಬೇಕು. ಆ ರೀತಿಯಾಗಿ ಮಾಡುವಾಗ ನಮಗೆ ಎಷ್ಟೋ ಆಶೀರ್ವಾದ ಅಷ್ಟೇ ಅಲ್ಲ, ದೇವರನ್ನು ಹೆಚ್ಚಾಗಿ ನಾವು ತಿಳ್ಕೊಳ್ತೇವೆ.
ಹೌದು, ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ ದಾನಿಯೇಲ್ ಗ್ರಂಥದಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದನ್ನು ನಾವು ಓದಿಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದರೆ 2ನೇ ಪೂರ್ವಕಾಲ ವೃತ್ತಾಂತಕ್ಕೆ ಇದು ಸಂಬಂಧಪಟ್ಟಂಥ ಒಂದು ವಾಕ್ಯ. ದಾನಿಯೇಲ್ 11ನೇ ಅಧ್ಯಾಯದ 32ನೇ ವಚನ. ಡ್ಯಾನಿಯಲ್ ಚಾಪ್ಟರ್ 11 and verse 32. 2ನೇ ಭಾಗದಲ್ಲಿ ಈ ರೀತಿಯಾಗಿದೆ: ತಮ್ಮ ದೇವರನ್ನು ಅರಿತವರೋ, ಯಾರು ದೇವರನ್ನು ಅರಿತವರಾಗಿದ್ದಾರೆ. ಭೂಲೋಕದಲ್ಲಿ ಎಷ್ಟೋ ಜನರು ದೇವರಿದ್ದಾರೆ ಅಂತ ಹೇಳ್ತಾರೆ, ಆದರೆ ಆ ಸೃಷ್ಟಿಕರ್ತನಾದ ಇರುವಾತನೇ ಆಗಿರುವ ನಿತ್ಯನಾದ ಪರಿಶುದ್ಧನಾದ ದೇವರನ್ನು, ನಿಜ ದೇವರನ್ನು, ಸತ್ಯ ದೇವರು, ನಿತ್ಯ ಜೀವವೂ ಆಗಿರುವ ಆತನನ್ನು ಅರಿತವರು ದೃಢಚಿತ್ತರಾಗಿ, ದೃಢಚಿತ್ತ, ಒಂದು ಧೈರ್ಯ ಬರ್ತದೆ ಚಿತ್ತದಲ್ಲಿ. ಸ್ವತಂತ್ರ ಚಿತ್ತ ಇದೆ, ಅದು ಭಾಳ ಫ್ಲೆಕ್ಸಿಬಲ್ ಆಗಿರ್ತದೆ. ಆದರೆ ಆ ಸ್ವತಂತ್ರ ಚಿತ್ತವನ್ನು ದೃಢಚಿತ್ತವಾಗಿ ನಾವು ಮಾಡಿಕೊಳ್ಳಬೇಕಾದರೆ ನಮ್ಮ ದೇವರನ್ನು ನಾವು ಅರಿತವರಾಗಿರಬೇಕು, ದೃಢಚಿತ್ತರಾಗಿ ಕೃತಾರ್ಥರಾಗುವರು. ದೋಸ್ ಹೂ ನೋ ದ ಲಾರ್ಡ್ ದೇರ್ ಗಾಡ್ ವಿಲ್ ಬಿ ಸ್ಟ್ರಾಂಗ್ ಆ್ಯಂಡ್ ಡೂ ಎಕ್ಸ್ಪ್ಲಾಯ್ಟ್ಸ್. ಹೌದು, ದೇವರನ್ನು ನಾವು ತಿಳ್ಕೊಳ್ಬೇಕಾದ್ರೆ, ನಾವು ದೃಢಚಿತ್ತರಾಗಬೇಕಾದ್ರೆ, ನಾವು ಕೃತಾರ್ಥರಾಗಬೇಕಾದ್ರೆ ದೇವರ ವಾಕ್ಯದಿಂದ ದೇವರನ್ನು ತಿಳ್ಕೊಂಡು, ದೇವರ ವಾಕ್ಯದಿಂದ ದೇವರನ್ನು ತಿಳ್ಕೊಂಡು ದೃಢಚಿತ್ತರು ಕೃತಾರ್ಥವಂತರಾಗಿ ಭೂಲೋಕದಲ್ಲಿ ಬಾಳುವಂತೆ ನಾವು ಈ ಪುಸ್ತಕವನ್ನು, ಈ ಗ್ರಂಥವನ್ನು, ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೀವಿ. ಇದೇನು ವೇಸ್ಟ್ ಏನಲ್ಲ, ಇದೇನು ವ್ಯರ್ಥವಲ್ಲ. ನಾವು ದೃಢಚಿತ್ತರಾಗ್ತೇವೆ, ಕ್ರಮಬದ್ಧವಾಗಿ ನಾವು ಕೃತಾರ್ಥರಾಗ್ತೇವೆ, ದೇವರನ್ನೇ ತಿಳ್ಕೊಳ್ತೇವೆ, ಗ್ರಂಥಕರ್ತನನ್ನೇ ತಿಳ್ಕೊಳ್ತೇವೆ ನಾವು. ಅಂಥ ಒಂದು ಭಾಗ್ಯ ಈ ದೇವರ ವಾಕ್ಯ ಅಧ್ಯಯನ ಮಾಡೋದರಿಂದ ನಮಗೆ ಲಭ್ಯವಾಗ್ತದೆ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 14ನೇ ಅಧ್ಯಾಯದಲ್ಲಿ ಏನಿದೆ ನಾವು ನೋಡಿಕೊಳ್ಳೋಣ. ಆಸನ ವಿಷಯವಾಗಿ, ಆಸನು ಎಂಬ ಅರಸನು, ಆಸನ ಅಂತೇಳಿದರೆ ಗುಣ ಹೊಂದಿದವನು, ಸ್ವಸ್ಥವಾದವನು, ಸ್ವಸ್ಥಪಡಿಸುವವನು, ಹೀಲರ್ ಎಂಬುದಾಗಿ. ಅಂಥ ಒಬ್ಬ ವ್ಯಕ್ತಿ ಸಮಾಧಾನದಿಂದ ಸಮಾಧಾನಕ್ಕೆ ಸಾಗ್ತಾ ಇದೆ. ಅದು ಕೂಡ ದೇವರ ಒಂದು ದಯೆ ಅಂತ ಹೇಳ್ಬೋದು, ದೇವರ ಒಂದು ಫೇವರ್, ಸಹಾಯ. ಯಾಕಂದರೆ ಯೆಹೋವನ ಅನುಗ್ರಹದಿಂದ ಶತ್ರುಭಯ ತಪ್ಪಿ ಆ ವರ್ಷಗಳಲ್ಲಿ ಯಾವ ಯುದ್ಧವೂ ಇಲ್ಲದೆ ದೇಶದಲ್ಲಿ ಸಮಾಧಾನವಿದ್ದುದರಿಂದ ಈ ಆಸನೆಂಬ ಅರಸನು ಏನು ಮಾಡ್ತಾನೆ, ಪಟ್ಟಣಗಳನ್ನು ಕಟ್ಟಿಕೊಳ್ತಾನೆ, ಬುರುಜು ಬಾಗಲು ಚೆನ್ನಾಗಿ ಕಟ್ಟುವಂಥ ಕೆಲಸದಲ್ಲಿದ್ದಾನೆ. ಅದರಿಂದ ನಾವು ತಿಳ್ಕೊಳ್ಳುವಂಥ ಸಂಗತಿ ಏನಂತ ಹೇಳಿದರೆ, ಸಮಾಧಾನವಿದ್ದಾಗ ಕಟ್ಟುವಿಕೆಯು ಪ್ರಾರಂಭ. ಪೀಸ್ ಲೀಡ್ಸ್ ಟು ಬಿಲ್ಡಿಂಗ್. ಅಂದರೆ ಅನೇಕ ವಿಷಯಗಳನ್ನು ನಾವು ಕಟ್ಬೋದು. ಅವನು ಒಂದು ಅಕ್ಷರಿಕವಾದ ಪಟ್ಟಣವನ್ನು ಕಟ್ಟಿದನು, ಆದರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಕಟ್ಬೋದು. ಸಮಾಧಾನ ಇದ್ದಾಗ ನಮ್ಮ ಮನಸ್ಸನ್ನು ಕಟ್ಬೋದು, ನಮ್ಮ ಭವಿಷ್ಯವನ್ನು ಕಟ್ಬೋದು, ನಮ್ಮ ಕುಟುಂಬವನ್ನು ಕಟ್ಟಲು ಸಾಧ್ಯ. ನಮ್ಮ ಸಭೆಯನ್ನು, ನಮ್ಮ ಜೀವಿತವನ್ನು, ನಮ್ಮ ವ್ಯವಹಾರವನ್ನು, ವ್ಯಾಪಾರವನ್ನು, ಆರ್ಥಿಕತ್ವವನ್ನು ನಾವು ಕಟ್ಟುವವರಾಗಿ ಸಾಕ್ತಾ ಇರಬೇಕು. ಇಡೀ ಜೀವನವೇ ಒಂದು ಕಟ್ಟುವಂಥ ಒಂದು ಜೀವನ. ಆದರೆ ವಿಷಾದಕರವಾದಂಥ ಜೀವನ ಅಂದರೆ ಕೆಡುವಂಥ ಜೀವನ. ಕೆಡುತ್ತಾ ನಮ್ಮ ಸಮಾಧಾನ ಕೆಡುವಂಥದ್ದು, ನಮ್ಮ ಭವಿಷ್ಯ ಕೆಡುವಂಥದ್ದು, ಆ ರೀತಿಯಾಗಿರಬೇಕೆಂಬುದು ದೇವ್ರ ಚಿತ್ತವಲ್ಲ. ದೇವ್ರ ಚಿತ್ತ ನಾವು ಕಟ್ಟುವವರಾಗಿರಬೇಕು. 2000 ವರ್ಷಗಳಿಂದ ಯೇಸು ಕರ್ತನು ಕೂಡ ಕಟ್ಟುತ್ತಾ ಇದ್ದಾನೆ. 2000 ವರ್ಷಗಳಿಂದ ಯೇಸು ಕರ್ತನು ಕೂಡ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಮತ್ತು ನಿಮಗೋಸ್ಕರವಾಗಿ ಒಂದು ಬಿಡಾರವನ್ನು ಸಿದ್ಧ ಮಾಡ್ತಿದ್ದೇನೆ ಅಂತ ಕಟ್ಟುತ್ತಾ ಇದ್ದಾನೆ. ಪ್ರಾರ್ಥನೆ ಕಟ್ಟುವಿಕೆ. ಇಲ್ಲಿ ಕೂಡ
ಆಸನ ವಿಷಯದಲ್ಲಿ ನಾವು ನೋಡುವಾಗ ಯಹೂದ್ಯರ ಅರಸನಾದಂಥ ಆಸನು ಸ್ವಸ್ಥವ ಮಾಡುವಂಥ ಅಥವಾ ಗುಣ ಹೊಂದಿದವನು, ಗುಣಪಡಿಸುವನೆಂಬ ಅರ್ಥ ಇರುವಂಥ ವ್ಯಕ್ತಿ. ಇವನು ವಿರುದ್ಧವಾಗಿ ಇದ್ದಕ್ಕಿದ್ದಂತೆ ಕೂಷ್ಯರು 10 ಲಕ್ಷ ಜನರು ಇದ್ದಕ್ಕೆ ಬಂದಾಗ ಒಂದೇ ಒಂದು ಪ್ರಾರ್ಥನೆ ಇವನು ಮಾಡ್ತಾನೆ. ಅನಿರೀಕ್ಷಿತವಾದ ರೀತಿಯಲ್ಲಿ ಇರುವಾಗ, ದೇವರೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ಅಂದರೆ ಬಲಿಷ್ಠನು ಕೂಷ್ಯನು ಬಲಿಷ್ಠನಂತ ಒಪ್ಪಿಕೊಳ್ತಾನೆ, ಬಲಹೀನನು ನಾನು ಎಂಬುದಾಗಿ ಇವನು ಒಪ್ಪಿಕೊಳ್ತಾನೆ ರೀ. ಆ ರೀತಿಯಾಗಿ ಹೇಳಿಬಿಟ್ಟು ನಮ್ಮನ್ನು ರಕ್ಷಿಸು, ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾಸಮುಖಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದೇವಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಆಸನು ಮಾಡಿದಂಥ ಪ್ರಾರ್ಥನೆಯಲ್ಲಿ ನನಗೆ ಒಂದು ಹಿಡಿಸಿದಂಥ ವಿಷಯ ಏನಂತ ಹೇಳಿದರೆ, ಆಸನು ಏನು ಹೇಳ್ತಾನೆ, ನರರು ಅಂದರೆ ಯುದ್ಧಕ್ಕೆ ಬಂದಂಥವರು ಕೂಷ್ಯರು ಅಂತ ಹೇಳ್ಬೋದು, ಅಥವಾ ವೈರಿಗಳು, ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು. ಯಾರನ್ನು ಎದುರಿಸಿ ಗೆಲ್ಲಬಾರದು? ದೇವರನ್ನು ಎದುರಿಸಿ ಗೆಲ್ಲಬಾರ್ದಂತೆ. ಈ ದೇವರು ಯುದ್ಧಕ್ಕೆ ಬಂದಿಲ್ವೇ? ಯಾರು ವಿರುದ್ಧವಾಗಿ ಇವರು ಬಂದಿರೋದು? ಆಸನ ವಿರುದ್ಧವಾಗಿ ಬಂದಿದ್ದಾರೆ, ಯಹೂದದ ಅರಸನ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ, ಯಹೂದ ದೇಶಕ್ಕೆ ವಿರುದ್ಧವಾಗಿ ಬಂದಿದ್ದಾರೆ. ಆದರೆ ಇವನು ಈ ಅರಸನು ದೇವರು ಈ ದೇಶದ ಅಧಿಪತಿ, ನಾವು ದೇವಜನರು, ದೇವರ ಮನೆ ನಮ್ಮಲ್ಲಿದೆ, ದೇವರನ್ನು ನಾವು ನಂಬಿದ್ದೇವೆ. ದೇವರನ್ನು ನಂಬಿದ್ದವರ ವಿರುದ್ಧವಾಗಿ ಯಾರಾದರೂ ಯುದ್ಧಕ್ಕೆ ಬಂದರೆ ದೇವರಿಗೇ ವಿರುದ್ಧವಾಗಿ ಯುದ್ಧಕ್ಕೆ ಬಂದ ಹಾಗೆ ಎಂಬ ರೀತಿಯಲ್ಲಿ ಇವನ ಪ್ರಾರ್ಥನೆ ಇತ್ತು. ಅದು ನನಗೆ ಭಾಳ ಹಿಡಿಸ್ತು, ನನಗಿಷ್ಟವಾಯಿತು. ಆ ರೀತಿಯಾಗಿ ಹೇಳಿದ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಕಡೆಗೆ ಜಯ ಈ 10 ಲಕ್ಷ ಜನರ ಮೇಲೆ ಜಯ ಸಿಕ್ಕಿದ್ದನ್ನು ನೋಡಬಹುದು. ಒಂದೇ ಪ್ರಾರ್ಥನೆ, ಒಂದು ಕಡೆ 10 ಲಕ್ಷ ಜನರ ಮೇಲೆ ಜಯ. 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆಗ ಆ ರೀತಿಯಾಗಿ ಪ್ರಾರಂಭವಾಗ್ತದೆ. 15ನೇ ಅಧ್ಯಾಯ, 2 Chronicles chapter 15. ಆಗ ಒಬ್ಬ ವ್ಯಕ್ತಿಯ ಹೆಸರು, ಅದು ಯಾರಂದರೆ ಅಜರ್ಯ ಎಂಬ ವ್ಯಕ್ತಿ. ಅಜರ್ಯ ಅಂತ ಹೇಳಿದ್ರೆ, ಅಂತ ಹೇಳಿದ್ರೆ ಯೆಹೋವನು, ಎಜ್ರಾ ಅಂತ ಹೇಳಿದ್ರೆ ಸಹಾಯ, ಅಂದರೆ ಯೆಹೋವನ ಸಹಾಯ ಎಂಬ ಹೆಸರಿರುವಂಥ ಒಬ್ಬ ವ್ಯಕ್ತಿಯ ಮೇಲೆ ದೇವರ ಆತ್ಮವು ಬಂದದರಿಂದ, ದೇವರು ಈ ರೀತಿಯಾಗಿ ಮಾಡುವಂಥದ್ದು ಆತನ ದಯೆ, ಆತನ ಕೃಪೆ, ಆತನ ಮನಸ್ಸು, ಆತನ ಸಮಯ. ದೇವರು ತನ್ನ ಆತ್ಮನನ್ನು ಈ ಅಜರ್ಯನ ಮೇಲೆ, ದೇವರ ಸಹಾಯ, ಯೆಹೋವನ ಸಹಾಯ ಎಂಬ ಹೆಸರು ಹೊಂದಿದ ಈ ವ್ಯಕ್ತಿಗೆ ಸಹಾಯಕರವಾಗಿ ಈಗ ಒಬ್ಬ ವ್ಯಕ್ತಿ ಈ ಅಜರ್ಯನ ಮೇಲೆ ಬಂದು ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ, ಅಂದರೆ ಅರಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ ಆಸನೆ ಅಂದರೆ ಸ್ವಸ್ಥವಾಗಿರುವವನೇ, ಗುಣ ಹೊಂದಿದವನೇ, ಹೀಲರಾಗಿರುವವನೇ, ಎಲ್ಲ ಯಹೂದ ಬೆನ್ಯಾಮೀನ್ ಕುಲಗಳವರೇ. ಬರೀ ಅವನಿಗೆ ಮಾತ್ರ ಅಲ್ಲ, ದೇವರು ಮಾತನಾಡ್ತಾ ಇರೋದು. ದೇವರು ಮಾತಾಡೋದು ಗೋಲ್ಡ್ ಮೆಡಲ್, ಸ್ವರ್ಣ ಪದಕ. ಒಂದು ಸಾರಿ ದೇವರು ಮಾತಾಡಿಬಿಟ್ರೆ ಒಂದೇ ಮಾತಾಗಿರ್ಬೋದು, ಅದು ಗೋಲ್ಡ್ ಮೆಡಲ್, ಸ್ವರ್ಣ ಪದಕ. ಯಾಕಂದರೆ ಇಡೀ ಭೂಮಿಯನ್ನೇ ಆಳುವಂಥವನು, ಇಡೀ ಭೂಮಿ ಆಕಾಶವನ್ನೇ ಸೃಷ್ಟಿ ಮಾಡಿದಾತನು ಯಾರ ಹತ್ರ ಆದರೂ ಮಾತಾಡಬೇಕಂತ ಹೇಳಿದ್ರೆ ಅದು ದೊಡ್ಡ ಭಾಗ್ಯ. ಹಾಗಿರುವಾಗ ಕೇಳದೆ ದೇವರೇ ನನ್ನ ಹತ್ರ ಮಾತಾಡು, ದೇವರದೇ ನನ್ನ ಹತ್ರ ಮಾತಾಡು ಅಂತ ಇವರು ಕೇಳದೆ
ಅದರ ಬಗ್ಗೆ ದಾಖಲೆ ಇಲ್ಲ. ಒಂದು ವೇಳೆ ಒಬ್ಬರಿಬ್ಬರು ಪ್ರಾರ್ಥನೆ ಮಾಡಿರ್ಬೋದು ಹಾಗಾದರೆ, ಆದರೆ ಎಲ್ಲ ಯೆಹೂದ ಬೆನ್ಯಾಮೀನ್ ಲಕ್ಷಾಂತರ ಜನರು ಖಂಡಿತವಾಗಿ ಈ ಪ್ರಾರ್ಥನೆಯನ್ನು ಮಾಡಿರಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಆದರೆ ಮಾಡದೆ ದೇವರು ಮಾತಾಡಬೇಕಂದ್ರೆ ಅದು ಫೇವರ್, ದೇವರ ಒಂದು ಮೆಚ್ಚುಗೆ. ಎಲ್ಲ ಯೆಹೂದ ಬೆನ್ಯಾಮೀನ್ ಕುಲಗಳವರೇ ಕಿವಿಗೊಡ್ರಿ. ಲಕ್ಷಾಂತರ ಜನರು ಇದ್ದರು. ಅವ್ರ ಹತ್ರ ದೇವರು ಮಾತನಾಡಿಬಿಟ್ಟು, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ದೇವರು ನಮ್ಮೊಂದಿಗಿರಬೇಕಾದ್ರೆ ಒಂದು ಸೀಕ್ರೆಟ್, ಆತನನ್ನು ಹೊಂದಿಕೊಂಡಿರುವುದು. ಅದೇ ಸಂದರ್ಭದಲ್ಲಿ ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ನೀವು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು ಎಂಬುದಾಗಿ ಹೇಳಿಬಿಟ್ಟು, ಇಸ್ರಾಯೇಲರ ವಿಷಯದಲ್ಲಿ ಅವರಿಗೆ ಯಾಜಕರೋ ಧರ್ಮಶಾಸ್ತ್ರವೋ ಇರಲಿಲ್ಲ ಮತ್ತು ದೇವರಾದ ಯೆಹೋವನ ಕಡೆಗೆ ಅವರು ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು ಎಂಬ ಪ್ರಾಯೋಗಿಕವಾದಂಥ ಒಂದು ಚರಿತ್ರೆಯನ್ನು ಈ ಅಜರ್ಯನು ಪ್ರವಾದನೆಯಾಗಿ ದೇವರಾತ್ಮ ವಶದಿಂದ ಅಥವಾ ದೇವರಾತ್ಮ ಪ್ರೇರಿತನಾಗಿ ಇವನು ಮಾತಾಡ್ತಾ ಇದ್ದಾನೆ. ಮಾತನಾಡಿಬಿಟ್ಟು ದೇವರು ಎಲ್ಲ ಥರದ ಕಷ್ಟದಿಂದಲೂ ಅವರನ್ನು ತಳಮಳಗೊಳಿಸಿದನು ಎಂಬಂಥ ಮಾತನ್ನು ಕೂಡ ಹೇಳಿಬಿಟ್ಟು, ನೀವಾದರೂ ಚರಿತ್ರೆ ಆಗಿದೆ, ಘಟನೆ ಆಗಿದೆ, ಎಕ್ಸಾಂಪಲ್ ಆಗಿದೆ, ಆದರೆ ನೀವಾದರೂ ಸ್ಥಿರಚಿತ್ತರಾಗಿರಿ. 7ನೇ ವಚನ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದ್ದಾನೆ. ಎಂಥ ಒಳ್ಳೆ ಒಂದು ಬ್ಯಾಲೆನ್ಸ್ಡ್ ಆಗಿ ಸಮತೋಲನ ಇರುವಂಥ ಒಂದು ಪ್ರವಾದನೆ. ಯಾಕಂದರೆ ವಾರ್ನಿಂಗ್ ಇತ್ತು, ಅದರಲ್ಲಿ ಎಚ್ಚರಿಕೆ ಇತ್ತು, ಉತ್ತೇಜನವಿತ್ತು, ಎನ್ಕರೇಜ್ಮೆಂಟ್ ಇತ್ತು, ಚರಿತ್ರೆ ಇತ್ತು, ಅದರಲ್ಲಿ ಹಿಸ್ಟ್ರಿ ಇತ್ತು, ಎಕ್ಸಾಂಪಲ್ಸ್ ಇತ್ತು, ಅದರಲ್ಲಿ ಮಾದರಿ ಕೂಡ ಇತ್ತು. ಆದ ಕಾರಣ ಆ ಕಾಲದಲ್ಲಿ ಹೇಗಿತ್ತು ಎಂಬುದಾಗಿ ದೇವರು ಮಾತನಾಡಿಬಿಟ್ಟು, ಈಗ ನೀವಂತೂ ಧೈರ್ಯವಾಗಿರ್ರಿ, ಸ್ಥಿರಚಿತ್ತದಿಂದ ಇರ್ರಿ ಮತ್ತು ನಿಮ್ಮ ಪ್ರಯತ್ನಕ್ಕೆ ಫಲ ಖಂಡಿತ ತಪ್ಪದು ಎಂಬುದಾಗಿ ಹೇಳಿದಾಗ, ಆಸನು ಈ ಒಂದು ಚಿಕ್ಕ ಪ್ರವಾದನೆಯ ಮಾತನ್ನು ಕೇಳಿದಾಗ ಧೈರ್ಯಗೊಂಡನು. ಅಷ್ಟೇ ಅಲ್ಲ, ಯೆಹೋವನ ಆಲಯಕ್ಕೆ ಸೇರಿದಂಥ ಏನೇನಿತ್ತು ಅದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ, ಜೀರ್ಣೋದ್ಧಾರ ಮಾಡಲಿಕ್ಕೆ ಅವನು ಯತ್ನಿಸ್ತಾನೆ ರೀ. ಒಂದು ಉತ್ತೇಜನದ ಮಾತು, ಒಂದೇ ಒಂದು, ಅದು ಅರ್ಧ ನಿಮಿಷದ ಒಂದು ಸಂದೇಶವಾಗಿತ್ತು. 1 ಮಿನಿಟ್ ಮೆಸೇಜ್ ಕೂಡ ಅಲ್ಲ, ಅದು ಚಿಕ್ಕ ಒಂದು ಸಂದೇಶ. ದೇವರು ಮಾತನಾಡಿದಾಗ ನೋಡ್ರಿ ಏನಾಗ್ತದೆ, ಅವನಲ್ಲಿ ಒಂದು ಮಾರ್ಪಾಟ, ಅರಸನಲ್ಲಿ ಒಂದು ಉತ್ತೇಜನ. ಆತನ ದೇವರ ಯಜ್ಞವೇದಿಯನ್ನು ಜೀರ್ಣೋದ್ಧಾರ ಮಾಡಿಸಿದನು. ಆಮೇಲೆ ಅವನು ಏನು ಮಾಡ್ತಾನೆ, ತನ್ನ ದೇವರಾದ ಯೆಹೋವನು ತನ್ನ ಸಂಗಡ ಇರುವುದನ್ನು ನೋಡಿ, ಹೌದು ದೇವರು ನಮ್ಮ ಜೊತೆಗಿದ್ದಾನೆ, ಅವನಿಗೆ ಧೈರ್ಯ ಬಂದುಬಿಡ್ತು. ಆಮೇಲೆ ಎಲ್ಲರೂ ಸೇರಿಕೊಂಡು ಏನು ಮಾಡ್ತಾರೆ, ದೇವರಿಗೆ ಹೋಮ ಮಾಡಿಬಿಟ್ಟು ತಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ತಮ್ಮ ಪಿತೃಗಳ ದೇವರಾದ ಯೆಹೋವನ ಭಕ್ತರಾಗಿರುವೆವು ಎಂಬುದಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಒಬ್ಬ ವ್ಯಕ್ತಿ, ಒಂದೇ ಸಂದೇಶ, ಒಂದೇ ಸಾರಿ, ಅವನ ಹೆಸರು ಅಜರ್ಯನು. ಆ ರೀತಿಯಾಗಿ ದೇವರು ಮಾತನಾಡಿದಾಗ 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯದಲ್ಲಿ ಅವರೆಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದರು. ಅದರ ನಿಮಿತ್ತವಾಗಿ, ಈ ಪ್ರಮಾಣದ ನಿಮಿತ್ತವಾಗಿ ಏನಾಯಿತು, 15ನೇ ವಚನ, 2ನೇ ಪೂರ್ವಕಾಲ 15:15, 2 Chronicles 15:15. ಈ ಪ್ರಮಾಣದ ನಿಮಿತ್ತವಾಗಿ ಯೆಹೂದ್ಯರೆಲ್ಲರಿಗೂ ಸಂತೋಷವಾಯಿತು. ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚಾದಂಥ ಜನರಿಗೆ, 10 ಲಕ್ಷಕ್ಕಿಂತಲೂ ಹೆಚ್ಚಾದಂಥ ಜನರಿಗೆ ಒಬ್ಬ ಮನುಷ್ಯನಿಂದ 1 ನಿಮಿಷಕ್ಕಿಂತಲೂ ಕಡಿಮೆಯಾಗಿರುವ ಸಂದೇಶದಿಂದ ಒಂದು ಸಾರಿ ಅವನು ಬಂದು ಮಾತನಾಡಿದ್ದರಿಂದ 10 ಲಕ್ಷಕ್ಕಿಂತಲೂ ಹೆಚ್ಚು ಜನರಿಗೆ, ವಿಶ್ವಾಸಿಗಳಿಗೆ ಸಂತೋಷವಾಯಿತು. ಅವರು ಪೂರ್ಣ ಮನಸ್ಸಿನಿಂದಲೂ ಪ್ರಮಾಣ ಮಾಡಿ ತುಂಬ ಲವಲವಿಕೆಯಿಂದ
ದೇವರನ್ನು ಬಯಸಿದ ಕಾರಣ ಏನಾಯಿತು, ಅವರಿಗೆ ಪ್ರಸನ್ನನಾಗಿ ಎಲ್ಲ ಕಡೆಗಳಲ್ಲಿಯೂ ಸಮಾಧಾನವನ್ನು ದೇವರು ಅನುಗ್ರಹಿಸಿದನು. ಕೇಳಿಸ್ಕೊಳ್ಳಿಕ್ಕೆ ಎಷ್ಟು ಚೆನ್ನಾಗಿದೆ, ಓದಲಿಕ್ಕೆ ಎಷ್ಟು ಚೆನ್ನಾಗಿದೆ. ಅರಸನಾದ ಆಸನು, ಅವನ ತಾಯಿ ಒಬ್ಬರಿದ್ದರು, ಅವರು ಕೂಡ, ಆಕೆ ಕೂಡ ದೇವರ ಪ್ರಕಾರವಾಗಿ ನಡ್ಕೊಳ್ಳಿಲ್ಲ. ಆದ ಕಾರಣ ಅದನ್ನು ಕೂಡ ವ್ಯವಹರಿಸ್ತಾನೆ ಯಥಾರ್ಚಿತನಾಗಿ ಈ ಅರಸನು, ಯಹೂದದ ಅರಸನು ನಡ್ಕೊಳ್ತಾನೆ ರೀ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಪೂರ್ವಕಾಲ ವೃತ್ತಾಂತ, 2 ಕ್ರಾನಿಕಲ್ಸ್ 15ನೇ ಅಧ್ಯಾಯ. 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 15. And the Spirit of God came upon Azariah the son of Oded, and he went out to meet Asa, and said unto him, Hear ye me, Asa, and all Judah and Benjamin, the Lord is with you, while ye be with him, and if ye seek him, he will be found of you, but if ye forsake him, he will forsake you. Now for a long season Israel hath been without the true God, and without a teaching priest, and without law. But when they in their trouble did turn unto the Lord God of Israel, and sought him, he was found of them. And in those times there was no peace to him that went out, nor to him that came in, but great vexations were upon all the inhabitants of the countries. And nation was destroyed of nation, and city of city, for God did vex them with all adversity. Be ye strong therefore, and let not your hands be weak, for your work shall be rewarded. And when Asa heard these words in the prophecy of Oded the prophet, he took courage, and put away the abominable idols out of all the land of Judah and Benjamin, and out of the cities which he had taken from Mount Ephraim, and renewed the altar of the Lord that was before the porch of the Lord. And he gathered all Judah and Benjamin, and the strangers with them out of Ephraim and Manasseh, and out of Simeon, for they fell to him out of Israel in abundance, when they saw that the Lord his God was with him. So they gathered themselves together at Jerusalem in the 3rd month, in the 15th year of the reign of Asa. And they offered unto the Lord the same time of the spoil which they had brought, 700 oxen and 7,000 sheep. And they entered into a covenant to seek the Lord God of their fathers with all their heart and with all their soul, that whosoever would not seek the Lord God of Israel should be put to death, whether small or great, whether man or woman. And they sware unto the Lord with a loud voice, and with shouting, and with trumpets, and with cornets. And all Judah rejoiced at the oath, for they had sworn with all their heart, and sought him with their whole desire, and he was found of them, and the Lord gave them rest round about. And also concerning Maachah, the mother of Asa the king, he removed her from being queen, because she had made an idol in a grove. And Asa cut down her idol, and stamped it, and burnt it at the brook Kidron. But the high places were not taken away out of Israel. Nevertheless, the heart of Asa was perfect all his days. And he brought into the house of God the things that his father had dedicated, and that he himself had dedicated, silver and gold and vessels. And there was no more war unto the 35th year of the reign of Asa.